ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಧರ್ಮಸ್ಥಳದ ವಿಚಾರದಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದನ್ನು ನೀವು ನೋಡಿರ್ತೀರ. ಅದರಲ್ಲಿ ಆರಂಭದಲ್ಲಿ ಸುನಾಮಿ ಎದುರುಗಡೆ ನಿಂತ ಹಾಗೆ ನಿಂತು ಒಂದಿಷ್ಟು ಟೀಕೆಗಳನ್ನು ತಗೊಳ್ಬೇಕಾಗಿ ಬಂದರು. ನಂತರ ಒಂದಿಷ್ಟು ಜನ ಬಂದು ಇಲ್ಲ, ಕೀರ್ತಿ ಮಾತಾಡೋದ್ರಲ್ಲಿ ಅರ್ಥ ಇದೆ, ಕೀರ್ತಿಯಲ್ಲಿ ವಿಷಯ ಇದೆ, ಆ್ಯಂಡ್ ನ್ಯಾಯಾಲಯ ಏನು ಹೇಳಿದೆ ಅದನ್ನು ಮಾತಾಡ್ತಾ ಇದ್ದಾನೆ ಅಂಥೇಳಿ ಒಂದಿಷ್ಟು ಜನ ಸಪೋರ್ಟಿಗೆ ನಿಂತರು. ಒಂದಿಷ್ಟು ವಿಡಿಯೋಗಳು ಬಂದವು, ಎಲ್ಲ ಓಕೆ. ಈಗ ಪ್ರಸ್ತುತ ನೀವು ಯೋಚನೆ ಮಾಡಬೇಕಾಗಿರೋದು, ಎಲ್ಲಿ ಈ ಸೌಜನ್ಯ ಪರ ಹೋರಾಟಗಾರರು ಅಂತ. ಅಂದರೆ ಅಷ್ಟೊಂದು ಸೌಂಡ್ ಮಾಡಿದವರು ಆಲ್ ಆಫ್ ದ ಸಡನ್ ಸೈಲೆಂಟ್ ಆಗಿದ್ದು ಯಾಕೆ? ನ್ಯಾಯ ಕೊಡಿಸುವ ಉದ್ದೇಶವೇ ಇದ್ದಿದ್ರೆ ಆಲ್ ಆಫ್ ದ ಸಡನ್ ನೀವು ಅಬ್ಸರ್ವ್ ಮಾಡಿ, ಲಾಸ್ಟ್ 15 ಡೇಸಿಂದ ಯಾರ್ದು ಯಾವ ಸುದ್ದಿಯೂ ಇಲ್ಲ, ಯಾವ ಸೌಂಡೂ ಇಲ್ಲ. ಈಗ ಬರೀ ಪರ್ಸ್ನಲ್ ಅಟ್ಯಾಕಿಗೆ ಮಾತ್ರ ಸೀಮಿತ ಆಗಿದೆ ಕಮೆಂಟ್ ಸೆಕ್ಷನ್ಗಳಲ್ಲಿ. ಓಕೆ, ಬಟ್ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ನೀಡಿದಂತಹ ಆಪ್ಷನ್ಗಳನ್ನು ಇಲ್ಲಿಯವರೆಗೂ ಅವ್ರು ಕನ್ಸಿಡರ್ ಮಾಡಿಲ್ಲ. ಅವರ ಎಲ್ಲ ಯೋಜನೆಗಳಿಗೆ ಪೆಟ್ಟು ಬಿತ್ತು ಅನ್ನೋದಷ್ಟೇ ಅವ್ರ ತಲೆಯಲ್ಲಿರೋದು. ಅಂದರೆ ಧರ್ಮಸ್ಥಳಕ್ಕೆ ನುಗ್ಗಬೇಕು ಅಂದ್ಕೊಂಡ್ವಿ, ಅದಾಗಲಿಲ್ಲ. ಜಾಥಾ ಮಾಡಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಸಭೆ ಮಾಡಬೇಕು ಅಂದ್ಕೊಂಡ್ವಿ, ಅದು ಆಗಲಿಲ್ಲ. ಇಷ್ಟೇ ಇರೋದು ಅವ್ರ ತಲೆಯಲ್ಲಿ. ಅಷ್ಟೇ ಬಿಟ್ಟರೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಏನು ಮಾಡಿದ್ರಿ ಅಂತಂದರೆ ಯಾರ ಹತ್ರನೂ ಉತ್ತರ ಇಲ್ಲ. ಅದರಲ್ಲೂ ಸಮೀರ್ಗೆ 10 ಕೋಟಿಯ ಮಾನನಷ್ಟ ಮೊಕದ್ದಮೆ ಹಾಕಿದ ಮೇಲಂತೂ ಯಾರದ್ದೂ ಸದ್ದಿಲ್ಲ. ಯಾಕಂದರೆ ಉದ್ದೇಶ ಸ್ಪಷ್ಟವಾಗಿತ್ತು, ಡೈರೆಕ್ಟ್ಲಿ ಅಟ್ಯಾಕಿಂಗ್ ಹಿಂದೂಯಿಸಮ್, ಡೈರೆಕ್ಟ್ಲಿ ಅಟ್ಯಾಕಿಂಗ್ ಧರ್ಮಸ್ಥಳ. ಇಷ್ಟೇ. ಆ ಉದ್ದೇಶ ಎಲ್ಲಿಯ ತನಕ ನಮ್ಗೆ ಆ ಪ್ರಾಪಗಂಡ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೋ ಅಲ್ಲಿ ತನಕನೂ ಪುಷ್ ಮಾಡಿದ್ರು. ಯಾವಾಗ ಇದು ನಮ್ಮ ಕೈ ಮೀರಿ ಹೋಗ್ತಿದೆ ಅಂತ ಗೊತ್ತಾದ್ಮೇಲೆ, ಲೀಗಲಿ ಅವ್ರು ಕರೆಕ್ಟ್ ಆಗಿದ್ದಾರೆ, ಲೀಗಲಿ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ, ಲೀಗಲಿ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಸೈಲೆಂಟ್ ಆದರು. ಬೇಡ, ಇನ್ನು ಟಚ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಇದು ಅಂತ. ಸಮೀರ್ಗೊಬ್ಬನಿಗೆ ಸಮಸ್ಯೆ ಆಗಿದೆ, ಇನ್ನು ಒಬ್ಬೊಬ್ಬರಿಗೆ ಆಗುತ್ತೆ ಸಮಸ್ಯೆ ಅಂತ ಗೊತ್ತಾದ ಮೇಲೆ ಸೈಲೆಂಟ್ ಆದರು. ಪ್ರೊಪಗಂಡಗಳನ್ನು ಕ್ರಿಯೇಟ್ ಮಾಡೋದು ಅಥವಾ ದೊಡ್ಡದಾಗಿ ಇಲ್ಲದೆ ಇರೋದನ್ನು ಹೇಳೋದು 1000 ಮಾಡ್ಬೋದು. ಬಟ್ ಎಂಡ್ ಆಫ್ ದ ಡೇ ನಾನು ಹೇಳ್ತಾ ಇರೋದು ಕೌಂಟರ್ ವಿಡಿಯೋಗಳನ್ನು ಮಾಡೋದು. ಬಟ್ ನೀವು ಅಬ್ಸರ್ವ್ ಮಾಡಿ, ಇಲ್ಲಿಯವರೆಗೂ ಯಾವುದೇ ವ್ಯಕ್ತಿ, ಅಂದರೆ ಸೌಜನ್ಯ ವಿಚಾರದಲ್ಲಿ ಮತ್ತು ಧರ್ಮಸ್ಥಳ ಪರವಾಗಿ ಮಾತನಾಡ್ತಿರುವ ಯಾವುದೇ ವ್ಯಕ್ತಿ, ಯಾವುದೇ ವಿಡಿಯೋ ಕ್ರಿಯೇಟರ್ ಇಲ್ಲಿಯ ತನಕ ಅವನ ಬಾಯಿಯಿಂದ ಕೆಟ್ಟ ಪದಗಳನ್ನು ಉಪಯೋಗಿಸೋದಿಲ್ಲ. ಯಾರನ್ನೇ ನೋಡಿ, ಯಾವುದೇ ವಿಡಿಯೋ ಕ್ರಿಯೇಟರ್ ಅವನು ಕೆಟ್ಟ ಮಾತುಗಳನ್ನು ಬಳಸೋದಿಲ್ಲ. ಅಂದರೆ ಯಾವುದೇ ಹೆಣ್ಣಿನ ಬಗ್ಗೆ, ಯಾರದೇ ತಾಯಿ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲೂ ಕೆಟ್ಟ ಮಾತು ಮಾತಾಡಲ್ಲ. ಅವರ ಇಡೀ ವಿಡಿಯೋದಲ್ಲಿ ವಾದ ಒಂದೇ ಇರುತ್ತೆ, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಡಿ ಮತ್ತು ಸೌಜನ್ಯಗೆ ನ್ಯಾಯ ಕೊಡಿಸಿ. ಇಷ್ಟೇ. ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಎಲ್ಲೂ ಹೇಳಲ್ಲ, ಸೌಜನ್ಯ ಹೋರಾಟಕ್ಕೆ ನಾವು ಬರಲ್ಲ ಅಂತ ಎಲ್ಲೂ ಹೇಳಲ್ಲ. ಇಷ್ಟೇ ಇರುತ್ತೆ. ಇಡೀ ಯಾರ್ದಾದ್ರೂ ವಿಡಿಯೋ ನೋಡಿ, ಧರ್ಮಸ್ಥಳದ ಪರವಾಗಿ ಮಾತನಾಡುವ ಯಾವುದೇ ವ್ಯಕ್ತಿಯ ವಿಡಿಯೋ ನೋಡಿ ನೀವು, ಅವ್ರ ಬಾಯಲ್ಲಿ ಕೆಟ್ಟ ವರ್ಡ್ಸ್ ಬರಲ್ಲ, ಬ್ಯಾಡ್ ವರ್ಡ್ಸ್ ಬರಲ್ಲ, ನಿಂದಿಸಲ್ಲ, ಯಾರನ್ನೂ ಮೃತ ಆರೋಪಗಳನ್ನು ಮಾಡಲ್ಲ, ಯಾರ ಬಗ್ಗೆನೂ ಕೆಟ್ಟಗೆಡದಾಗಿ ಮಾತಾಡಲ್ಲ. ಯಾಕೆ ಅಂತಂದರೆ ನಮ್ಮ ಹತ್ರ ವಿಷಯ ಇದೆ ಮಾತಾಡೋಕ್ಕೆ. ವಿ ಹ್ಯಾವ್ ಸಾಕ್ಷಿಗಳು, ಪೂರಕ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಅದಕ್ಕೋಸ್ಕರ ನಾವು ಏನೂ ಮಾತಾಡಲ್ಲ. ಯಾಕಂದರೆ ಏನು ಕೋರ್ಟ್ ಹೇಳಿದೆ ಅಷ್ಟೇ ಹೇಳ್ತೀವಿ, ಅಷ್ಟೇ. ಏನು ಆ ಡ್ರಾಫ್ಟಲ್ಲಿ ಏನಿದೆ ಅಷ್ಟು ಮಾತಾಡ್ತೀವಿ, ಅಷ್ಟೇ. ನೋಡಿ, ಇದು ನಮ್ಮ ಸಾಂವಿಧಾನಿಕವಾಗಿ ನಮ್ಮ ನ್ಯಾಯಾಲಯ ಮಾಡಿರುವಂತಹ ತೀರ್ಪು. ಅದು ಹೇಳಿರುವ ರೀತಿಯಲ್ಲಿ ಹೀಗಿದೆ ಹೇಳ್ತೀವಿ, ಅಷ್ಟೇ. ಬಿಟ್ಟರೆ ಅದನ್ನು ಹೊರತುಪಡಿಸಿ ಬೇರೆ ಏನೂ ಮಾತಾಡಲ್ಲ ನಾವು. ಪ್ರತಿ ವಿಡಿಯೋದಲ್ಲೂ ನಾವು ಸ್ಪಷ್ಟವಾಗಿ ಹೇಳೋದು, ಬನ್ನಿ ಸೌಜನ್ಯ ಪರ ನಾವು ನಿಂತುಕೊಳ್ಳೋಣ, ಆಕೆಗೆ ನ್ಯಾಯ ಕೊಡಿಸೋಣ ಅಂತ. ಆದರೆ ಯಾರೂ ಸಹಿತ ಇಲ್ಲಿವರೆಗೂ ನಮಗೆ ಕೇಳಲೇ ಇಲ್ಲ. ಸರಿ, ಆಯಿತು, ಸೌಜನ್ಯ ಪರವಾಗಿ ನಾವು ಕೋರ್ಟಿಗೆ ಹೋಗ್ತಿದ್ದೀವಿ, ಬನ್ನಿ ನಮ್ಮ ಜೊತೆ. ಯಾರೂ ಕರೆಯಲ್ಲ, ಬರಲ್ಲ. ಆ್ಯಂಡ್ ಸಾಕ್ಷಿಗಳಿದೆ, ಪೂರಕ ಸಾಕ್ಷಿ ಇದೆ, ರೆಡಿ ಇದೆ, ಕೈಯಲ್ಲಿದೆ, ಪೆನ್ ಡ್ರೈವಲ್ಲಿದೆ, ಫೋನಲ್ಲಿದೆ, ಜೋಬಲ್ಲಿದೆ, ಪಾಕೆಟಲ್ಲಿದೆ. ಯಾರೂ ಇಲ್ಲಿ ತನಕ ತೋರಿಸಿಲ್ಲ, ಆ್ಯಂಡ್ ಯಾರೂ ತೋರಿಸಲ್ಲ. ಸೊ ಹಾಗಾಗಿ ಅದು ಹಾಗೇ ಡೌನ್ ಆಯ್ತು. ಈಗ ನಾನು ಹೇಳೋದು ಹೇಗಿರುತ್ತೆ ನೋಡಿ, ಒಬ್ಬ ವ್ಯಕ್ತಿ, ಈ ಮನುಷ್ಯ, ಇವರ ಹೆಸರು ಎಲ್ ವಜ್ರಮಣಿ ಅಂತ. ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಮನುಷ್ಯ ಮೂಲತಃ ತಮಿಳ್ನಾಡಿನವರು, ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರ್ತಾರೆ. ಈ ಮನುಷ್ಯ ನನಗೆ ಕಳೆದ ಕೆಲವು ದಿನಗಳಿಂದ ಬರೀ ಬ್ಯಾಡ್ ವರ್ಡ್ಸು, ಸ್ಕ್ರೀನ್ಶಾಟಲ್ಲಿ ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗಿ, ಬರೀ ಏನಂದರೆ ಷಂಡ, ಏನೇನು ಅಂದರೆ ಎಲ್ಲ ತಾಯಿ ಹೆಂಡತಿ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಎಲ್ಲ ಕೇಳೋಕ್ಕೆ ತಾನು ತುಂಬ ದೊಡ್ಡ ಮನುಷ್ಯ, ನನ್ನ ಮನೇಲಿ ಫ್ಯಾಮಿಲಿ ನಂಗೆ ಸಾಕ್ತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳು ನಿಂಗೆ ನೋಡ್ಕೋತಾ ಇದ್ದೀನಿ, ನನ್ನ ಹೆಂಡತಿ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ. ಬಟ್ ಏನಾಗಿದೆ ನನ್ನ ಲೈಫಲ್ಲಿ, ಯಾಕಾಗಿದೆ ನನ್ನ ಲೈಫಲ್ಲಿ ಅಂತ ತಿಳ್ಕೊಳ್ಳೋ ಕನಿಷ್ಠ ಜ್ಞಾನ, ಯೋಗ್ಯತೆ ಇಲ್ದಿರೋ ಒಬ್ಬ ಮನುಷ್ಯ. ನಾನು ಅದಕ್ಕೆ ಅವ್ರನ್ನ ಅಡ್ರೆಸ್ ಮಾಡಬೇಕಾದ್ರೂ ಅಯೋಗ್ಯ ಅಂತ ಕರೀಲಿಲ್ಲ, ಅಯೋಗ್ಯರೇ ಅಂತಲೇ ಅಡ್ರೆಸ್ ಮಾಡಿದ್ದೀನಿ. ಯಾಕಂದರೆ ನಾವು ಮರ್ಯಾದೆ ಕೊಟ್ಟ ಅಭ್ಯಾಸ. ಅಯೋಗ್ಯರೇ ಅಂತಲೇ ನಾನು ಅವ್ರಿಗೆ ಮಾತಾಡ್ಸಿದ್ದೀನಿ.
ಆ್ಯಂಡ್ ನಾನು ಅವ್ರಿಗೆ ಹೇಳಿದ್ದೀನಿ, ನಿಮಗೆ ಧರ್ಮಸ್ಥಳದವರೇ ಮಾಡಿರೋದು ಅಂತ ಗ್ಯಾರಂಟಿ ಇದೆಯಲ್ಲ, ದಯವಿಟ್ಟು ನೀವು ಒಂದು ವೀಡಿಯೋ ಮಾಡಿ ಹಾಕಿ, ಧರ್ಮಸ್ಥಳದವರೇ ಮಾಡಿರೋದು ಇದನ್ನು ಅಂತ ಹಾಕಿ, ಅದನ್ನು ನಾನು ಶೇರ್ ಮಾಡ್ತೀನಿ, ನಾನು ಶೇರ್ ಮಾಡಿಕೊಡ್ತೀನಿ, ಹಾಕಿ ಅಂತ. ಆ ಮೀಟ್ರ್ ಇಲ್ಲ. ನಿನ್ನ ಮನೆಯಲ್ಲಿ ಅಕ್ಕ ತಂಗಿಗೆ ಆಗಿದ್ದರೆ ನಾನು ಎಲ್ಲಿ ಕೇಳಿದ್ದೀನಿ ಗುರು? ಲಾಸ್ಟಲ್ಲ ಮನುಷ್ಯ ಒಂದು ಹೇಳ್ತಾನೆ, ಯಾವುದೋ ಹೆಣ್ಮಕ್ಕಳ ವಿಚಾರದಲ್ಲಿ ನೀನು ಕೆಟ್ಟದಾಗ ಮಾತಾಡಿದ್ಯಾ, ಅದಕ್ಕೆ ಮಾತಾಡ್ತಿದ್ದೀನಿ ಅಂತಂದ. ನಾನು ಯಾವತ್ತೂ ನನ್ನ ವೀಡಿಯೋದಲ್ಲಿ ಒಂದೇ ಒಂದು ಕಡೆ ಸೌಜನ್ಯ ಬಗ್ಗೆ ಒಂದೇ ಒಂದು ಮಾತು ತಪ್ಪಾಗಿ ಮಾತಾಡಿದರೆ ನಿಮ್ಮ ಮನೆಯಲ್ಲಿ ಜೀತದಾಳಾಗಿರ್ತೀನಿ ನಾನು. ಒಂದೇ ಒಂದು ಮಾತು ತಪ್ಪಾಗಿ ಮಾತಾಡಿದರೆ ಆ ಹೆಣ್ಮಕ್ಳ ವಿರುದ್ಧವಾಗಿ ಮಾತಾಡಲ್ಲ ಗುರು ನಾವು. ಅದು ನನ್ನ ಕುಟುಂಬ ನನಗೆ ಕಲಿಸಿರೋದು. ನಾನು ಮಾತಾಡಲ್ಲ. ನಿನ್ನ ಬಾಯಿ ಹೊಲಿಸೋ, ನೀನು ಎಂಥ ದೊಡ್ಡ ಮನುಷ್ಯನೇ ಆಗಿರ್ಬೋದು, ನಿನ್ನ ಸುತ್ತ ಎಷ್ಟೇ ಜನ ಇದ್ದಿರ್ಬೋದು, ನಿನ್ನ ನಾಲ್ಗೆ ಬಚ್ಚಲು ಮನೆ ಆಗಿದ್ದರೆ, ನಿಮ್ಮ ನಾಲ್ಗೆಯೇ ಬಚ್ಚಲು ಮನೆ ಆಗಿದ್ದರೆ ನೀವು ಏನು ಬಂತು? ಬಾಯಲ್ಲಿ ಹೇಳಿಡ್ಕೊಂಡು ಇಡೀ ದೇಹಕ್ಕೆ ಸೋಪ್ ಹಾಕೊಂಡು ಸ್ನಾನ ಮಾಡಿದ್ರೆ ಏನು ಬಂತು? ಅದನ್ನೇ ಮೆಸೇಜ್ ಮಾಡಿ ಹೇಳಿದೆ ಆ ಮನುಷ್ಯನಿಗೆ. ಗುರು, ಬಾಯಲ್ಲಿ ಹೇಳಿಡ್ಕೊಂಡು ಇಡೀ ಬಾಡಿಗೆ ಸೋಪ್ ಹಾಕೊಂಡು ಸ್ನಾನ ಮಾಡಿದ್ರೆ ಯಾವ ಮೈಸೂರು ಸ್ಯಾಂಡಲ್ ಹಾಕಿದ್ರೇನು, ಯಾವ ಡವ್ ಹಾಕಿದ್ರೇನು, ಏನು ಸೋಪ್ ಹಾಕಿದ್ರೇನು? ಬಾಯೇ ಬಚ್ಚಲು ಮನೆ ನಿಂದು. ಈ ತರಹದನ್ನು ಇಂಥವ್ರನ್ನ ಚೂ ಬಿಡ್ತಾರೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಅಂದರೆ ನಾವೆಲ್ಲಾದರೂ ತಪ್ಪಿಗೆ ಸಿಗ್ತೀವಿ ಅಂತ. ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಪ್ರವೋಕ್ ಆಗಲ್ಲ. ನೋಡಿ, ಲಾಸ್ಟಲ್ಲೂ ಸೌಜನ್ಯಳಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡು ಅಂದರೆ ಲೋಷಂಡ ದೇವಸ್ಥಾನದ ಬಗ್ಗೆ ಮಾತಾಡ್ತೀಯಲ್ಲೋ ನಾ ಮಾರ್ದ. ಇವರೊಬ್ಬ ಕ್ರಿಶ್ಚಿಯನ್ನು, ಇವ್ರ ಉದ್ದೇಶ ಏನು? ಸಿಂಪಲ್, ಆ ದೇವಸ್ಥಾನ ಟಾರ್ಗೆಟ್ ಮಾಡಬೇಕು. ಆ ಭಾಗದಲ್ಲಿ ಕ್ರಿಶ್ಚಿಯಾನಿಟಿ ಬೆಳೀತಾ ಇದೆ. ಆದರೆ ಈ ಧರ್ಮಸ್ಥಳದ ಭಾಗದಲ್ಲಿ ಏನು ಗೊತ್ತಾ, ಈ ಕ್ರಿಶ್ಚಿಯನ್ ಕನ್ವರ್ಷನ್ ರೇಟ್ಸ್ ತುಂಬ ಕಮ್ಮಿ. ಯಾಕಂತಂದರೆ ಆ ಹಿಂದೂಗಳನ್ನು ಅಲ್ಲಿರುವ ಸುತ್ತಮುತ್ತಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಧರ್ಮಸ್ಥಳದವರು ಹೋಲ್ಡಲ್ಲಿಟ್ಟಿದ್ದಾರೆ. ಅದು ಕಷ್ಟ ಆಗ್ತಾ ಇದೆ. ಅದನ್ನು ಇಂಥವ್ರಿಗೆ ಸಹಿಸೋಕ್ಕಾಗಲ್ಲ. ಅಂದರೆ ನೋಡಿ, ನಾನು ಹೇಳೋದು, ಆ ಮನುಷ್ಯ ಹೆಂಗೆ ಅಂತಂದರೆ ಎಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾನೆ ಅಂತಂದರೆ, ಯಾರೋ ನಮ್ಮದೊಂದು ಏನೋ ಒಂದು ಮಾಡಿ ಮುಳುಗಿಸ್ಬಿಡೋಣ ಅನ್ನೋ ಟೈಮಲ್ಲಿ ಯಾರಾದರೂ ಒಬ್ಬರು ಅಡ್ಡ ಬಂದರೆ ಅವನನ್ನು ಹೆಂಗೆಂಗೆಲ್ಲ ಆ ಮನೆಯವರನ್ನೇ ಅತ್ಯಾಚಾರ ಮಾಡಿದ್ರೆ ಅಂತ. ಯಾವ ಮನೆಯವರು? ನಾನು ಅದನ್ನೇ ಹೇಳ್ತದ್ದು, ನಿಮಗೆ ಗಂಡಸ್ತನವಿದ್ದರೆ ಹೇಳಿ ಬಾಯ್ಬಿಟ್ಟು. ಇಲ್ಲ, ಮೀಟ್ರ್ ಇಲ್ಲ, ಸುಮ್ಮನೆ ಬ್ಲೇಮ್ ಮಾಡ್ತೀನಿ. ನಾನು ಸುಮ್ಮನೆ ಹೇಳ್ತಾ ಇರ್ತೀನಿ, ಅವ್ರನ್ನ ಟಾರ್ಗೆಟ್ ಮಾಡ್ತೀನಿ. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಇವರ ಉದ್ದೇಶ ಬೇರೆ ಇದೆ. ಈ ಮನುಷ್ಯನ ಫೋಟೋ ನೋಡ್ಕೊಳ್ಳಿ, ಈ ಮನುಷ್ಯನ ಸುತ್ತಮುತ್ತ ಇರೋರು ಸ್ವಲ್ಪ ಎಚ್ಚರದಿಂದ ಇರಿ. ಹಂಗೆ ಈ ಕುಟುಂಬದವರು ಒಂದ್ಸಲಿ ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಎಷ್ಟೇ ಚೆನ್ನಾಗಿದ್ರೂ ಸಹಿತ ಆ ಮನುಷ್ಯನ ನಾಲಿಗೆ ಇಷ್ಟು ಹೊಲಸಿದೆ. ಅವನು ಇನ್ನೊಬ್ಬ ಹೆಣ್ಣು ಮಕ್ಕಳ ಬಗ್ಗೆ, ಇನ್ನೊಬ್ಬರ ಮನೆಯವರ ಬಗ್ಗೆ, ಇನ್ನೊಬ್ಬರ ಹೆಂಡತಿ ಬಗ್ಗೆ ಯಾರನ್ನೂ ಬಿಡಲ್ಲ ಈ ಮನುಷ್ಯ ಇಷ್ಟು ಹೊಲಸು ಮನುಷ್ಯ. ಈ ಥರದವ್ರದ್ದು ನಾನು ನೂರಾರು ಜನರನ್ನು ತೋರಿಸ್ಬೋದು. ಬಟ್ ಈ ಮನುಷ್ಯ ಒಬ್ಬ ಕ್ರಿಶ್ಚಿಯನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೊಡ್ಡ ಮನುಷ್ಯ ಅನ್ನಿಸ್ಕೊಳ್ಳೋನೇ ಈ ಲೆವೆಲ್ಗೆ ಇಳಿತಾನೆ ಅಂತಂದರೆ ಇವರ ಫ್ರಸ್ಟ್ರೇಷನ್ ಎಷ್ಟಿದೆ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ಈ ಸ್ಕ್ರೀನ್ಶಾಟ್ಗಳನ್ನು ತೋರಿಸ್ತಾ ಇದ್ದೀನಿ. ಇವರ ಫ್ರಸ್ಟ್ರೇಷನ್ನು ಧರ್ಮಸ್ಥಳದ ವಿರುದ್ಧ ಎಷ್ಟರ ಮಟ್ಟಿಗಿದೆ ಅಂತ. ಈ ಮನುಷ್ಯನೇ ಆಗಲಿ, ಈ ಮನುಷ್ಯ ಇಲ್ಲಿ ತನಕನೂ ನಾನು ಹೇಳ್ತೀನಲ್ಲ, ಅವನ ಫೇಸ್ಬುಕ್ ಪೇಜ್ ನೋಡಿ, ಎಲ್ಲೂ ಸಹಿತ ಸೌಜನ್ಯ ಬಗ್ಗೆ ಒಂದೇ ಒಂದು ಪೋಸ್ಟ್ ಹಾಕಿಲ್ಲ, ಒಂದು ಸಿಂಗಲ್ ಪೋಸ್ಟ್. ಸೌಜನ್ಯಗೆ ನ್ಯಾಯ ಕೊಡಿಸೋಣ ಅನ್ನೋದು ಒಂದು ಸ್ಟೋರಿ, ಒಂದು ಪೋಸ್ಟ್ ಇಲ್ಲ ಆ ಮನುಷ್ಯಂದು. ಆದರೆ ಧರ್ಮಸ್ಥಳದ ವಿರುದ್ಧ ಹಲ್ಲು ಹಾಗೆ ಮಸೀತಾ ಇದ್ದಾರೆ ಮನುಷ್ಯ. ಆ ಮನುಷ್ಯನ ಉದ್ದೇಶ ಇಷ್ಟೇ. ಸೌಜನ್ಯ ಅವ್ರಿಗೆ ಯಾರಿಗೂ ಬೇಕಾಗಿಲ್ಲ, ಹೇಳ್ತೀನಿ ಕೇಳಿ. ನಮ್ಮ ಬಾಯಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು, ಸೌಜನ್ಯಗೆ ಈ ನ್ಯಾಯ ಸಿಗಲು ಇದನ್ನು ಮಾಡಬೇಕು ಅಂತ ನಾವೆಷ್ಟು ಹೇಳಿದ್ದೀವೋ ಅವ್ರ ಬಾಯಲ್ಲಿ ಇಲ್ಲಿ ತನಕ ಬಂದೇ ಇಲ್ಲ. ಅದೆಲ್ಲ ಬರೀ ಸಾಕ್ಷಿ ಇದೆ. ಅವರನ್ನು ತೆಗಿಬೇಕು, ಅವರನ್ನು ಮುಳುಗಿಸ್ಬೇಕು. ಧರ್ಮಸ್ಥಳ ಜೈನರದು, ಧರ್ಮಸ್ಥಳ ಅವ್ರದ್ದು, ಅವ್ರು ಯಾಕೆ ಹೋಗಲ್ಲಿ ಕೂತಿದ್ದಾರೆ ನೋಡಿ. ಅವ್ರ ವಿಡಿಯೋ ಪೂರ್ತಿ ಇದೆ ಮಾತಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಜನಗಳೇ. ನಾನು ಪದೇ ಇದನ್ನು ಹೇಳ್ತಾ ಇದ್ದರೆ ನಿಮ್ಗೆ ಇರಿಟೇಟ್ ಆಗ್ಬೋದು. ಯಾಕೆ ಅಂತಂದರೆ ನಾನು ಇನ್ಮೇಲೆ ಇಂಥವ್ರನ್ನ ಕೆಲವ್ರನ್ನ ಪರಿಚಯ ಮಾಡಿಸ್ತಾ ಇರ್ತೀನಿ ನಿಮಗೆ. ನಾನು ಇಷ್ಟು ದಿನ ಅಂದ್ಕೊಂಡೆ ಬೇಡ ಇಂಥವ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ. ಬಟ್ ಇನ್ಮೇಲೆ ಇಂಥವ್ರನ್ನ ಪರಿಚಯ ಮಾಡಿಸ್ತಾ ಇರಬೇಕು ಸಮಾಜಕ್ಕೆ. ಅವ್ರ ಸುತ್ತಮುತ್ತ ಇರೋರಾದರೂ ಎಚ್ಚರದಿಂದ ಇರಬೇಕು. ಈ ವಿಡಿಯೋ ನೋಡಿದ್ಮೇಲೆ ಇವನು ಯಾವ ವಜ್ರಮಣಿನೋ ಯಾರೋ ಇವ್ರು ನೋಡಿದಾಗ ನೀವು ಅನ್ಬೇಕು, ಸರ್ ಏನು ಸರ್ ನೀವು ಹಂಗೆ ಮಾತಾಡಿದ್ದೀರಾ, ನಿಮ್ಮನ್ನು ನೋಡಿದ್ರೆ ಯಾರೋ ಸಜ್ಜನ ಅಂದ್ಕೊಂಡಿದ್ನಲ್ಲ ಸರ್ ಅಂತ ಉಗಿಬೇಕು ಮುಖಕ್ಕೆ. ಒಂದು ಹೆಣ್ಮಕ್ಳು ಮಾತಾಡೋಕ್ಕೆ ಮುಂಚೆ ಇದೇ ಮನುಷ್ಯನ ಅಂತ ಅನ್ಬೇಕು. ಇವ್ರಿಗೂ ಮುದ್ದಾದ ಹೆಣ್ಮಕ್ಳಿದ್ದಾರೆ, ಪಾಪ ಮುದ್ದಾದ ಮಗು ಇದೆ. ಅದು ಹೆಂಗೆ? ನಾನು ಅದನ್ನೇ ಹೇಳಿದೆ ರೀ, ಮನೇಲಿ ಹೆಣ್ಮಕ್ಳನ್ನ ಇಟ್ಕೊಂಡು, ಮನೇಲಿ ವೈಫ್ ಇಟ್ಕೊಂಡು ನೀವು ಹೆಂಗ್ರಿ ಈ ಥರದ್ದೆಲ್ಲ ಮಾತಾಡ್ತೀರಾ ಅಂತಂದರೆ, ನಮ್ಮ ಮನೆಗೆ ಬಂದು ನೋಡೋ, ನಾನು ಹಂಗೆ ಕಣೋ, ನಾನು ಹಿಂಗೆ ಕಣೋ ಅಂತ ಕಳಿಸಿದ್ದಾರೆ. ಸರಿ ಕಳಿಸಿ. ಇನ್ನೊಬ್ಬನನ್ನು ಗಾಂಡು ಶಂಡ, ಇನ್ನೊಬ್ಬರ ಹೆಂಡತಿ ಬಗ್ಗೆ ಮಾತಾಡತ್ತಿಗೆ, ಫ್ಯಾಮಿಲಿ ಬಗ್ಗೆ ಮಾತಾಡತ್ತಿಗೆ ಏನಿರುತ್ತೆ ನಿಮ್ಮ ಬಾಯಲ್ಲಿ? ನಿಮ್ಮ ಫ್ರಸ್ಟ್ರೇಷನ್ನಿಗೆ, ನಿಮ್ಮ ಧರ್ಮದ ಪ್ರೀತಿಗೆ ಈ ಲೆವೆಲ್ಲು. ಪರವಾಗಿಲ್ಲ, ನೀವು ತಮಿಳ್ನಾಡಿನಲ್ಲಾದರೂ ಇರಿ, ಅದು ನಮ್ಮ ದೇಶಕ್ಕೆ ಸೇರಿದ್ದು. ಮೈಸೂರಿಗೆ ಬಂದು ಸೆಟ್ಲಾಗಿ ಓಕೆ, ಪರವಾಗಿಲ್ಲ, ಅಲ್ಲೂ ನಮ್ಮಲ್ಲೇ ಇದ್ದೀರಾ ಇರಿ. ಬಟ್ ಈ ರೇಂಜ್ಗ ಒಬ್ಬ ಮನುಷ್ಯನಿಗೆ ಅಂದರೆ ಪರ್ಸ್ನಲ್ ಗೊತ್ತಿಲ್ಲ, ನನ್ನ ಜೊತೆಗೆ ಒಂದು ಕಾಫಿ ಕುಡಿದಿಲ್ಲ, ನನ್ನ ಜೊತೆಗೆ ಟೀ ಕುಡಿದಿಲ್ಲ, ನನ್ನ ವೀಡಿಯೋ ನೋಡಿರೋದು ಬಿಟ್ಟರೆ ಇನ್ನೇನು ಗೊತ್ತೇ ಇಲ್ಲ, ಇನ್ನೇನೂ ಗೊತ್ತಿಲ್ಲ ನನ್ನ ಬಗ್ಗೆ. ಬಟ್
ಜಡ್ಜ್ಮೆಂಟಲ್ಲಿ ನಾನು ಡಿಸೈಡ್ ಮಾಡ್ತೀನಿ. ನಾನು ಅದನ್ನೇ ಹೇಳ್ತಾ ಇರೋದು, ಇವ್ರದ್ದು ಹೆಂಗೆ ಅಂತಂದರೆ ಪ್ರಿಜುಡೈಸ್ ಮೈಂಡ್ಸೆಟ್ಟು. ಇದು ಹಿಂಗಾಗಿದೆ ಅಂದರೆ ಅದು ಹಂಗೆ, ಇದು ಧರ್ಮಸ್ಥಳದಲ್ಲಿ ಹಿಂಗಾಗಿದೆ ಅಂದರೆ ಅದು ಹಂಗೆ ಅಂದರೆ ಹಂಗೆ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ, ಅದು ಹಂಗೆ ಆಗಿರಬೇಕಷ್ಟೇ. ಅದನ್ನು ಬಿಟ್ಟು ಬೇರೆ ಏನೇ ಹೇಳಿ ಅವ್ರು ಕೇಳಲ್ಲ. ಕೀರ್ತಿ ಹಿಂಗೆ ಅಂತ ಇವನು ಡಿಸೈಡ್ ಮಾಡಿಬಿಟ್ರೆ ಎಸ್ ಅವ್ರು ಅವ್ನು ಹಂಗೆ ಇರಬೇಕು. ಅವನು ಒಳ್ಳೆಯವನಾಗಕ್ಕೆ ಸಾಧ್ಯ ಇಲ್ಲ, ಅವ್ನು ಸರಿ ಇರೋಕ್ಕೆ ಸಾಧ್ಯ ಇಲ್ಲ, ಅವನನ್ನು ಜಗತ್ತು ಒಳ್ಳೆ ರೀತಿಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, ಅವ್ನು ಹಂಗೆ ಇರಬೇಕು. ವಜ್ರಮಣಿಯವರೇ, ತಿಳಿದಿದ್ದೀರಿ, ತಲೆಯಲ್ಲಿ ಸ್ವಲ್ಪ ಜ್ಞಾನ ಇಟ್ಕೊಳ್ಳಿ. ನಿಮಗೆ ಉತ್ತರ ಕೊಡಬಾರ್ದು ಅಂದ್ಕೊಂಡಿದ್ದೆ, ನಾನು ಕೊಡಲೇಬೇಕಾಗಿದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಯಾಕಂದರೆ ಕಡೆಯ ಕೆಲವು ನಾನು ಲಾಸ್ಟಿಗೆ ಹೇಳಿದೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಹಾರಿಕೆ ಉತ್ತರ ಕೊಡ್ತಿದ್ದೀರಲ್ಲ ಯೋಗ್ಯರೇ ಅಂತನೂ ಕಳಿಸ್ದಾಗ್ಲೂ, ಇಡೀ ರಾಜ್ಯದ ಜನ ಕ್ಯಾಕರಿಸಿ ಹೋಗುತ್ತಿದ್ದಾರೆ ಕಣಶಂಡ, ನಿನ್ನನ್ನು ಅದೇ ಮನೆಯವರು ನಿಮ್ಮ ಮನೆಯವ್ರನ್ನ ಕೊಲೆ ಮಾಡಿದರೆ ಬಿಡ್ತಿದ್ದೇನೋ, ಮತ್ತದೇ ದೇವಸ್ಥಾನದ ಬಗ್ಗೆ ಮಾತಾಡ್ತೀಯಲ್ಲೋ ನೀವು ಗುರು. ನಿಮ್ಮ ಪ್ರೊಫೈಲಲ್ಲಿ ಒಂದೇ ಒಂದು ಸೌಜನ್ಯ ಬಗ್ಗೆ ಪೋಸ್ಟ್ ತೋರಿಸಿ ನನಗೆ. ನಾನು ಸೌಜನ್ಯಗೆ ನ್ಯಾಯ ಕೇಳಿದ್ದೀನಿ, ನಿಮ್ಮ ಬಾಯಲ್ಲಿ ಬಂದೇ ಇಲ್ಲ. ಬಟ್ ನಿಮ್ಮ ಟಾರ್ಗೆಟ್ ಏನು? ಧರ್ಮಸ್ಥಳ. ನಿಮ್ಮ ಟಾರ್ಗೆಟ್ ಏನು? ಸ್ಟ್ರೈಟ್ ಅವೇ ಧರ್ಮಸ್ಥಳ. ಬೇಡ, ನಾನು ಹೇಳ್ತಾ ಇರೋದು, ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವ ಭರದಲ್ಲಿ ಇನ್ನೊಂದು ಹೆಣ್ಣು ಮಗಳನ್ನು ನಿಂದಿಸಬೇಡಿ, ಇನ್ನೊಂದು ಹೆಣ್ಣು ಮಗಳನ್ನ ನಿಂದಿಸಬೇಡಿ. ತಲೆಯಲ್ಲಿ ಒಂದ್ಸಲಿ ಯೋಚನೆ ಮಾಡಿ, ಕೀರ್ತಿಗೆ ಒಬ್ಬ ಮಗ ಇದ್ದಾನೆ, ಅವನು ನಾನು ನಾಮರ್ದ ಅಂತ ಕರೆದ್ರೆ ನಾನು ಇನ್ನೊಂದು ಹೆಣ್ಣಿಗೆ ಕೆಟ್ಟದಾಗಿ ನೋಡ್ದಂಗಲ್ವಾ, ಕೆಟ್ಟದಾಗಿ ಮಾತಾಡ್ದಂಗಲ್ವಾ ಅಂತ ನಿಮ್ಮ ತಲೆಗೆ ಬರಬೇಕು. ಅಷ್ಟು ಜ್ಞಾನ ಇದೆ. ನಂಗೆ ಗೊತ್ತಿಲ್ಲ ನಿಮಗೆ ಯಾರು ಪ್ರಚೋದಿಸ್ತಾರೋ, ನಿಮ್ಮ ಉದ್ದೇಶ ಸ್ಪಷ್ಟ ನಮಗೆ ಗೊತ್ತಿದೆ ಬಿಡಿ. ಯಾಕೆ ನೀವು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ? ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ನೀವು 1000 ಬೈರಿ 1000 ಉಗಿರಿ. ನಾವು ಒಂದು ಸಾಂವಿಧಾನಿಕವಾಗಿ ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದೀವಿ, ಎರಡನೇದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಬಲದಲ್ಲಿ ಮಾತಾಡ್ತಾ ಇದ್ದೀವಿ, ಅವರಿಬ್ಬರ ಆಶೀರ್ವಾದದಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗೆ ಆ ಸೌಜನ್ಯ ಎನ್ನುವ ಹೆಣ್ಣು ಮಗಳು, ಅವಳ ಕಣ್ಣೀರಿದೆಯಲ್ಲ, ಸ್ವರ್ಗದಲ್ಲಿ ಕೂತು ಕಣ್ಣೀರು ಹಾಕ್ತಿದ್ದಾಳಲ್ಲ, ಅವಳು ಹೇಳ್ತಿದ್ದಾಳೆ, ಅಣ್ಣ ನೀನು ನನ್ನ ಪರವಾಗಿ ಮಾತಾಡ್ತಿದ್ದೀಯ ಅಣ್ಣ, ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಮಾತಾಡ್ತಿದ್ಯಾ ಈಗ ಅಣ್ಣ ಅಂತ ಹೇಳಿ ಸೌಜನ್ಯ ಸ್ವರ್ಗದಲ್ಲಿ ಹೇಳ್ತಿದ್ದಾಳೆ. ಅವಳು ನಿಮಗೆ ಅಲ್ಲಿಂದಲೇ ಕ್ಯಾಕರಿಸಿ ಉಗಿತಾ ಇದ್ದಾಳೆ. ಅಣ್ಣ ನನಗೆ ನ್ಯಾಯ ಕೊಡ್ಸೋಕ್ಕೆ ನೀನು ಏನೇನು ಆಪ್ಷನ್ ಇದೆ ಅಂತ ಅವ್ರಿಗೆ ಹೇಳ್ತಾ ಇದೆಯಾ, ನೋಡೋಣ ಅವ್ರ ಹತ್ರ ಸಾಕ್ಷಿ ಇದೆಯಂತೆ, ಅವ್ರು ಹೋಗ್ತಿಲ್ಲಣ್ಣ ನಂಗೆ ನ್ಯಾಯ ಕೊಡ್ಸೋಕ್ಕೆ ಅಂತ ಆ ಸೌಜನ್ಯ ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಅಣ್ಣ ನೋಡೋಣ ಅವ್ರ ಮೊಬೈಲ್ನಲ್ಲಿ ಸಾಕ್ಷಿ ಇದೆಯಂತೆ, ಅಣ್ಣ ಅವ್ರು ಇದ್ರಲ್ಲಿ ಸಾಕ್ಷಿ ಇದೆಯಂತೆ, ನೋಡೋಣ ನಂಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇವರು ಅಂತ ಸೌಜನ್ಯ ಅಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ. ಅಣ್ಣ ಸುಳ್ಳಣ್ಣ ಇವ್ರು ಹೇಳ್ತಾ ಇರೋದು, ಹಂಗಾಗಿಲ್ಲಣ್ಣ, ನೋಡ್ರಣ್ಣ ಇವ್ರ ಲಾಭಕ್ಕೆ ನನ್ನನ್ನು ಉಪಯೋಗಿಸ್ಕೊಂಡ್ರಲ್ಲ, ಅವ್ರ ಲಾಭಕ್ಕೋಸ್ಕರ ನೋಡ್ರಣ್ಣ ನಿಮಗೆಲ್ಲ ಹಿಂಗೆ ಬೈತಾ ಇದ್ದಾರಲ್ಲ. ಸೌಜನ್ಯ ಕಣ್ಣೀರು ಹಾಕ್ತಿದ್ದಾಳೆ ಸ್ವರ್ಗದಲ್ಲಿ. ಅವಳ ಶಾಪ ತಟ್ಟುತ್ತಾ ಇದೆ ಕೆಲವ್ರಿಗೆ, ತಟ್ಟುತ್ತಾ ಇದೆ ಆಲ್ರೆಡಿ ಕೆಲವರಿಗೆ. ಈ ಕ್ಷಣಕ್ಕೂ ನಮ್ಮ ವಾದ ಒಂದೇ, ಆಕೆಗೆ ನ್ಯಾಯ ಸಿಗಬೇಕು. ನಿಮ್ಮ ಹತ್ರ ಸಾಕ್ಷಿ ಇದೆ, ತಗೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯ ಕೊಡಿಸಿ, ಬಿಡಬೇಡಿ ಯಾರನ್ನೋ ಒದ್ದು ಒಳಗಾಗಿಸಿ ಪ್ರತಿಯೊಬ್ಬರನ್ನು. ಅದನ್ನು ನೀವು ಮಾಡಲ್ಲ ಅನ್ನೋ ಬೇಸರಕ್ಕೇ ನಾವು ಪದೇ ಪದೇ ಬಂದು ಹೇಳ್ತೀವಿ, ದಯವಿಟ್ಟು 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 ನಿಮ್ಮ ಹತ್ರ ಏನಿದೆ ಅದನ್ನು ತೊಗೊಂಡು ಹೋಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ. ಬೈರಿ ನೀವು, ನಾನು ಹೇಳ್ತಾ ಇರೋದು, ನೀವು ಮೆಸೇಜು ಕಮೆಂಟು 1000 ಮಾಡಿ. ಸುಮಾರು ಜನ ಅಂದ್ಕೊಂಡ್ರು, ಇವ್ನಿಗೆ ಹಿಂಗೆ ಕಮೆಂಟ್ ಹಾಕ್ಬಿಟ್ರೆ, ಹಿಂಗೆ ಮೆಸೇಜ್ ಹಾಕ್ಬಿಟ್ರೆ, ಹಿಂಗೆ ಮಾಡಿಬಿಟ್ರೆ, ಹಂಗೆ ಮಾಡಿಬಿಡ್ತೀವಿ, ಏನೇನು ಕಮೆಂಟ್ ಏನೇನು ಮೆಸೇಜು. ನಾವು ಬಗ್ಲಿಲ್ಲ ಕುಗ್ಲಿಲ್ಲ, ಯಾಕೆಂತಂದರೆ ತುಂಬ ಕ್ಲಿಯರಾಗಿ ಗೊತ್ತಿತ್ತು ನಾವು ಮಾತಾಡ್ತಾ ಇರೋದು ಕರೆಕ್ಟಾಗಿದೆ. ನಮ್ಮಲ್ಲಿ ಅವಾಚ್ಯ ಶಬ್ದಗಳಿಲ್ಲ, ನಾವು ಯಾರನ್ನೂ ನಿಂದಿಸಲ್ಲ. ನಿಮ್ಮ ಹತ್ರ ಏನಿದೆ ಅದನ್ನು ಮಾತಾಡ್ತೀವಿ ಅಷ್ಟೇ, ನಮಗೇನು ಗೊತ್ತಿದೆ ಅದನ್ನು ಮಾತಾಡ್ತೀವಿ ಅಷ್ಟೇ. ಅದಕ್ಕೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆ್ಯಂಡ್ ನಾವು ಹಿಂದೂ ಧರ್ಮದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆಶೀರ್ವಾದದಲ್ಲಿರುವ ಮಕ್ಕಳು, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದದಲ್ಲಿರುವ ಮಕ್ಕಳು. ಹಾಗಾಗಿ ನಮಗೆ ಭಯ, ಆತಂಕ, ಬೇಸರ ಏನೂ ಇಲ್ಲ. ಎಲ್ಲ ಅವಮಾನಗಳನ್ನು ಸಹಿಸ್ಕೋತೀವಿ. ಯಾಕಂದರೆ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಅದು ನನ್ನ ಧರ್ಮಸ್ಥಳ. ಜನರೇ ಅರ್ಥ ಮಾಡ್ಕೊಳ್ಳಿ, ಇಂಥವರಿಂದ ಸ್ವಲ್ಪ ಹುಷಾರಾಗಿರಿ. ಸೌಜನ್ಯಗೆ ನ್ಯಾಯ ಸಿಗಬೇಕು, ಅದಕ್ಕೆ ನಮ್ಮ ಧ್ವನಿ ಯಾವಾಗಲೂ ಗಟ್ಟಿಯಾಗಿರಬೇಕು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.